ನಮಸ್ಕಾರ ಎಲ್ಲರಿಗೂ. ಪ್ಯಾಪ್ಲಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರುವ ಜಿಲ್ಲೆ, ತಾಲೂಕು, ಗ್ರಾಮೋನ್ ಪಂಚಾಯಿತಿ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ತಾಲೂಕು, ಒಂದು ಪಂಚಾಯಿತಿಗೆ ಈ ಒಂದು ಗ್ರಾಮೋನ್ ಕೇಂದ್ರ ಅರ್ಜಿ ಆಹ್ವಾನ ಆಗಿದೆಯಾ ಇಲ್ಲ ಅಂತ ನಿಮಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರೆ ಅದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿರುವುದು. ಲೈವ್ನಾಗಿ ನಿಮ್ಮ ಡೆಮೋ ತೋರಿಸ್ತಾ ಇದೆ. ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್. ಹಾಗೂ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಒಟ್ಟು 4 ಡಿವಿಷನ್ ಅನ್ನು ಮಾಡಿದ್ದಾರೆ. ಮೊದಲನೇದಾಗಿ ಬೆಳಗಾವಿ ಡಿವಿಷನು, ಬೆಂಗಳೂರು ಡಿವಿಷನು, ಕಲಬುರಗಿ ಡಿವಿಷನು, ಮೈಸೂರು ಡಿವಿಷನ್ ಅಂತ ಮಾಡಿದ್ದಾರೆ. ಇವಾಗ ನಾವು ಬೆಳಗಾವಿ ಡಿವಿಷನ್ ಅಲ್ಲಿ ಇರುವಂಥ ಜಿಲ್ಲೆಗಳು, ತಾಲೂಕುಗಳು, ಗ್ರಾಮ ಪಂಚಾಯತಿಗಳು ಯಾವ ಅಂತ ನೋಡ್ತಾ ಹೋಗೋಣ. ಬೆಳಗಾವಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬೆಳಗಾವಿ ಡಿವಿಷನ್ ಅಲ್ಲಿ ಬೆಳಗಾವಿ ಜಿಲ್ಲೆ, ತಾಲೂಕು ಅಥಣಿ ತಾಲೂಕಿನಲ್ಲಿ ಐಗಲಿ ಅಂತಿದೆ. ಐಗಲಿ ಗ್ರಾಮ ಪಂಚಾಯತಿ ಮತ್ತು ತೆಲಸಂಗ ಅಂತಿದೆ. ಈ ಒಂದು ಪಂಚಾಯತಿಗೆ ಈ ಒಂದು ಗ್ರಾಮವನ್ನು ಕೇಂದ್ರನ ಕರೆದಿದ್ದಾರೆ. ಅದೇ ರೀತಿಯಾಗಿ ಬೈಲಹೊಂಗಲ ತಾಲೂಕಿನಲ್ಲಿ ಬೆಳವಾಡಿ ಅಂತಿದೆ. ಬೆಳವಾಡಿ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ಒಂದೊಂದಾಗಿ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ. ಬೆಳಗಾವಿ ತಾಲೂಕು, ಬೆಳಗಾವಿ ಜಿಲ್ಲೆ, ಅಂಬೇವಾಡಿ ಗ್ರಾಮ ಪಂಚಾಯತು, ಬೆಸ್ತವಾಡ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ಅದನಂತರ ಖಾನಾಪುರ ತಾಲೂಕು, ಮೋಯಿಶೇಟ್ ಗ್ರಾಮ ಪಂಚಾಯತಿ, ಪರವಾಡ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ರಾಮದುರ್ಗ ತಾಲೂಕು, ಮುದೇನೂರು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ರಾಮದುರ್ಗ ತಾಲೂಕಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯತಿ ಇದೆ. ಅದನಂತರ ಇಲ್ಲಿ ಸವದತ್ತಿ ತಾಲೂಕಿನಲ್ಲಿ ಅರಟಗಲ್ ಅಂತಿದೆ. ಅರಟಗಲ್ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ಸವದತ್ತಿ ಕೂಡ ಒಂದೇ ಇದೆ. ಇವಿಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ತಾಲೂಕುಗಳಿಗೆ ಯಾವ್ಯಾವ ಪಂಚಾಯತ್ ಅಂತ ನೋಡ್ತಾ ಹೋದ್ರಿ. ಇವಾಗ ಬೇರೆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಧಾರವಾಡ ನೋಡ್ಕೊಳ್ಳೋಣ. ಧಾರವಾಡ ಜಿಲ್ಲೆ ಕುಂಡಗೋಲ್ ಅಂತಿದೆ. ಕುಂಡಗೋಲ್ ತಾಲೂಕು ಮಲಾಲಿ ಅಂತಿದೆ. ಮಲಾಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಒಂದೇ ಒಂದಿದೆ ಧಾರವಾಡ ಜಿಲ್ಲೆ ಕುಂಡಗೋಳ ಅಂತ ತಾಲೂಕು, ಅದರಲ್ಲಿ ಒಂದೇ ಮಲಾಲಿ ಅಂತ ಒಂದೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೇರೆ ಜಿಲ್ಲೆ ಗದಗ ನೋಡೋಣ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನಿಡಗುಂದಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಷ್ಟು ಹಳ್ಳಿ ಇದಾವೋ ಅಷ್ಟು ಹಳ್ಳಿಗೆ ನೀವು ಅರ್ಜಿಯನ್ನು ಹಾಕೋಬಹುದು. ಕೇವಲ ಪಂಚಾಯತಿ ಹೆಸರನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆ ಪಂಚಾಯತಿ ಸಂಬಂಧಪಟ್ಟ ಹಳ್ಳಿಗಳು ನೀವು ಗ್ರಾಮೀಣದವರು ಅರ್ಜಿಯನ್ನು ಹಾಕ್ಬೋದು. ಗಜೇಂದ್ರಗಡಕ್ಕೆ ಒಂದೇ ಇದೆ ನಿಡಗುಂದಿ. ಮುಂಡರಗಿ ತಾಲೂಕಿನಲ್ಲಿ ಬಿದರಳ್ಳಿ ಅಂತಿದೆ. ಬಿದರಳ್ಳಿಗೆ ಅರ್ಜಿ ಆಹ್ವಾನ ಆಗಿದೆ. ಡಂಬಳ ಅಂತಿದೆ. ಡಂಬಳ ಗ್ರಾಮ ಪಂಚಾಯತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅನಂತರ ಹಾವೇರಿ ಜಿಲ್ಲೆ ಆನಗಲ್ ತಾಲೂಕು ಅದೂರ ಗ್ರಾಮ ಪಂಚಾಯತಿ, ಅರಳೇಶ್ವರ ಗ್ರಾಮ ಪಂಚಾಯತಿ, ನರೇಗಲ್ ಗ್ರಾಮ ಪಂಚಾಯತಿ, ತಿಳವಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವೆಲ್ಲ ಆನಗಲ್ ತಾಲೂಕ್ದು. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಲಗಿ ಗ್ರಾಮ ಪಂಚಾಯತಿ, ಅಣವಾಸಿ ಗ್ರಾಮ ಪಂಚಾಯತಿ, ನಿಲೋಗಲ್ ಗ್ರಾಮ ಪಂಚಾಯತಿ, ಯಲಗಚ್ಚ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಹಾವೇರಿ ತಾಲೂಕು. ಇವಾಗ ಹಿರೇಕೆರೂರು ತಾಲೂಕಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹಿರೇಕೆರೂರು ತಾಲೂಕು ಮಾಡ್ಲೂರು ಅಂತಿದೆ. ಮಾಡ್ಲೂರು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ಲಾಸ್ಟಲ್ಲಿ ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಅರೆಮಲ್ಲಾಪುರ ಗ್ರಾಮ ಪಂಚಾಯತಿ, ಗುಡ್ಡಪುರ ಅಂತ ಕೊಟ್ಟಿದ್ದಾರೆ. ಗುಡ್ಡಪುರ ಗ್ರಾಮ ಪಂಚಾಯತಿ, ಕಜ್ಜರಿ ಗ್ರಾಮ ಪಂಚಾಯತಿ, ಸೋಮಲಾಪುರ್ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಈ ಒಂದು ರಾಣೆಬೆನ್ನೂರು ತಾಲೂಕಿಗೆ ಇರುವಂಥ ಗ್ರಾಮ ಪಂಚಾಯತಿಗಳು. ಇಷ್ಟೇ ಇರೋದು ಈ ಒಂದು ಹಾವೇರಿ ಜಿಲ್ಲೆ ತಾಲೂಕಿನಲ್ಲಿ ಬರುವಂಥದ್ದು. ನೆಕ್ಸ್ಟ್ ಬೇರೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು ಹಲಗೇರಿ ಅಂತಿದೆ. ಹಲಗೇರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದು ಅಂಕೋಲ ತಾಲೂಕ್ದು. ಇವಾಗ ಭಟ್ಕಳ ತಾಲೂಕು ಕೊಪ್ಪ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದಾದ ನಂತರ ಇವಾಗ ದಾಂಡೇಲಿ ತಗೋಣ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ತಾಲೂಕು
ಆಲೂರು ಗ್ರಾಮ ಪಂಚಾಯಿತಿ, ಅಂಬೇವಾಡಿ ಗ್ರಾಮ ಪಂಚಾಯಿತಿ, ಅಂಬಿಕಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಾದ ನಂತರ ಹೊನ್ನಾವರ ತಾಲೂಕು ಕೋಡೋಣಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನಂತರ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕೆರವಾಡಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದಾದ ನಂತರ ಇಲ್ಲಿ ಕುಮಟಾ ತಾಲೂಕಿನಲ್ಲಿ ಬರ್ಗಿ ಅಂತಿದೆ, ಬರ್ಗಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸಿದ್ದಾಪುರ ತಾಲೂಕಿನಲ್ಲಿ ಅನಾಲ ಬೆಳ್ಳಿ ಅಂತ ಕೊಟ್ಟರೆ ಅನಾಲೆ ಬೈಲ ಅಂತಿದೆ. ಸ್ವಲ್ಪ ಊರುಗಳ ಹೆಸರು ಹೇಳಲಿ ತಪ್ಪಾಗಿದ್ದರೆ ಕ್ಷಮಿಸಬೇಕು, ಯಾಕಂದರೆ ನಮಗೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಊರುಗಳ ಹೆಸರು. ಹಾಗಾಗಿ ನೋಡಿ, ಅನಾಲೆ ಬೈಲ ಅಂತ ಕೊಟ್ಟಿದ್ದಾರೆ. ಅನಾಲೆ ಬೈಲೆ ಮತ್ತು ನೀಲಕುಂದ ಅಂತಿದೆ. ನೀಲಕುಂದ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲು. ಇವೆಲ್ಲ ಸಿದ್ದಾಪುರ ತಾಲೂಕಿಗೆ ಒಳಪಡುವಂಥವು. ನಂತರ ಸಿರ್ಸಿ ತಾಲೂಕಿನಲ್ಲಿ ಹುಲೇಕಲ್ ಗ್ರಾಮ ಪಂಚಾಯಿತಿ, ಮಂಜಗುಣಿ ಗ್ರಾಮ ಪಂಚಾಯಿತಿ, ನೆಗ್ಗು, ಸಲ್ಕಾಣಿ, ಸುಗಾವಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಸೂಪ ಅಂತಿದೆ, ಸೂಪ ತಾಲೂಕಿನಲ್ಲಿ ಹನಸಿ, ಬಜರ್ ಕುನಂಗ್, ನಾಗೋಡ, ಸಿಂಗರ್ಗಾಂವ್, ಉಳವೆ ಅಂತಿದೆ. ಇಷ್ಟು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವೆಲ್ಲ ಸೂಪ ತಾಲೂಕಿಗೆ ಒಳಪಡುವಂಥ ಗ್ರಾಮ ಪಂಚಾಯಿತಿಗಳು. ಇವಾಗ ಯಲ್ಲಾಪುರ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ನಂದೊಳ್ಳೆ ಅಂತಿದೆ. ನಂದೊಳ್ಳೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇವಿಷ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳು. ಇವಾಗ ವಿಜಯಪುರ ನೋಡೋಣ. ಬಿಜಾಪುರ ಅಂತ ಏನು ಕರಿತೀವಿ, ಬಿಜಾಪುರದ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಯರಾಜರಿ ಅಂತಿದೆ. ಯರಾಜರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದು ಮುದ್ದೇಬಿಹಾಳ ತಾಲೂಕಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿ. ಅದಾದ ನಂತರ ಸಿಂದಗಿ ತಾಲೂಕು ಕೊಕಟ್ನೂರು ಅಂತಿದೆ. ಕೊಕಟ್ನೂರು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿಂದಗಿ ತಾಲೂಕು. ಇದಿಷ್ಟು ಈ ಒಂದು ಬೆಳಗಾವಿ ವಿಭಾಗಕ್ಕೆ ಬರುವಂಥ ಜಿಲ್ಲೆಗಳು ಹೇಳಿದೆ ನಿಮಗೆ. ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ, ಇಷ್ಟು ಈ ಒಂದು ಬೆಳಗಾವಿ ಡಿವಿಷನ್ಗೆ ಬರುವಂಥದ್ದು. ಇವಾಗ ನಾನು ಬೆಂಗಳೂರು ಹೇಳ್ತಾ ಹೋಗ್ತೇನೆ. ಬೆಂಗಳೂರು ವಿಭಾಗದಲ್ಲಿ ಡಿವಿಷನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಕುಂದಣ ಅಂತಿದೆ. ಕುಂದಣ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದಾದ ನಂತರ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೊನ್ನಾವರ ಗ್ರಾಮ ಪಂಚಾಯಿತಿ, ಕನಸವಾಡಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬರುವಂಥದ್ದು. ತದನಂತರ ಹೊಸಕೋಟೆ ತಾಲೂಕಿನಲ್ಲಿ ಬೈಲನರಸಾಪುರ ಗ್ರಾಮ ಪಂಚಾಯಿತಿ, ದೊಡ್ಡ ಉಳ್ಳೂರು ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹೊಸಕೋಟೆ ಆದ ನಂತರ ನೆಲಮಂಗಲ ತಾಲೂಕು, ಎಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳ ಹೆಸರು. ನೆಲಮಂಗಲ ತಾಲೂಕು, ನೆಲಮಂಗಲದಲ್ಲಿ ಒಟ್ಟು ಅಗಲಕುಪ್ಪೆ ಗ್ರಾಮ ಪಂಚಾಯಿತಿ, ದೊಡ್ಡ ಬೇಳೆ ಗ್ರಾಮ ಪಂಚಾಯಿತಿ, ಕಲಾಲುಘಟ್ಟ ಗ್ರಾಮ ಪಂಚಾಯಿತಿ, ಕೊಡಿಗೆ ಹಳ್ಳಿ ಗ್ರಾಮ ಪಂಚಾಯಿತಿ, ಇಷ್ಟು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ನೆಲಮಂಗಲದಲ್ಲಿರುವಂಥ ಗ್ರಾಮ ಪಂಚಾಯತ್ ಹೆಸರು. ಇವಿಷ್ಟು ಈ ಒಂದು ಬೆಂಗಳೂರು ಗ್ರಾಮಾಂತರ ಇರುವ ತಾಲೂಕು. ಇವಾಗ ಬೆಂಗಳೂರು ನಗರ ನೋಡ್ಕೊಳ್ಳೋಣ. ಬೆಂಗಳೂರು ಅರ್ಬನ್ನಲ್ಲಿ ಆನೇಕಲ್ ತಾಲೂಕಿದೆ. ಆನೇಕಲ್ ತಾಲೂಕಿನಲ್ಲಿ ಅಂಡೇನಹಳ್ಳಿ ಅಂತಿದೆ. ಅಂಡೇನಹಳ್ಳಿ ಗ್ರಾಮ ಪಂಚಾಯತಿ ಮಾತ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನೇಕಲ್ ಆದ ನಂತರ ಬೆಂಗಳೂರು ಈಸ್ಟು, ಬೆಂಗಳೂರು ಪೂರ್ವದಲ್ಲಿ ಅಂಡೇನಹಳ್ಳಿ ಅಂತಿದೆ. ಬೆಂಗಳೂರು ಈಸ್ಟ್ನಲ್ಲಿ ದೊಡ್ಡ ಗುಬ್ಬಿ ಅಂತಿದೆ. ಅವಾಗಲೇ ಸ್ವಲ್ಪ ಸರ್ವರ್ ಬಿಜಿ ಇತ್ತು, ಮತ್ತು ಅದು ಹಳ್ಳಿದೆ ತೋರಿಸ್ತಾ ಇತ್ತು. ನೋಡಿ, ಬೆಂಗಳೂರು ನಗರ ದೊಡ್ಡ ಗುಬ್ಬಿ ತೋರಿಸ್ತಾ ಇದೆ. ಬೆಂಗಳೂರು ಈಸ್ಟ್ನಲ್ಲಿ ಒಂದೇ ಇದೆ. ಅದಾದ ನಂತರ ಇಲ್ಲಿ ಯಲಹಂಕ ಅಂತಿದೆ. ಯಲಹಂಕ ತಾಲೂಕಿನಲ್ಲಿ ಚಿಕ್ಕ ಜಾಲ ಗ್ರಾಮ ಪಂಚಾಯಿತಿ, ದೊಡ್ಡ ಜಾಲ ಗ್ರಾಮ ಪಂಚಾಯಿತಿ. ನೋಡಿ, ಗಂಟಿಗಾಣ ಹಳ್ಳಿ ಅಂತಿದೆ. ಗಂಟಿಗಾನ ಹಳ್ಳಿಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಒಂದು ಬೆಂಗಳೂರು ಅರ್ಬನ್ಗೆ ಸೇರಿರುವಂಥ ತಾಲೂಕುಗಳಲ್ಲಿ ಅರ್ಜಿ ಆಹ್ವಾನ ಆಗಿದೆ. ಇವಾಗ ಚಿಕ್ಕಬಳ್ಳಾಪುರ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಗೋರ್ತಪಲ್ಲಿ ಗ್ರಾಮ ಪಂಚಾಯಿತಿ,
ಜೂಲಪಾಳ್ಯ ಗ್ರಾಮ ಪಂಚಾಯಿತಿ, ಕನಗಮಕ್ಕನಪಳ್ಳಿ ಅಂತಿದೆ, ಕೊತಕೋಟೆ ಗ್ರಾಮ ಪಂಚಾಯಿತಿ, ನಲ್ಲಪ್ಪರೆಡ್ಡಿ ಪಲ್ಲಿ ಗ್ರಾಮ ಪಂಚಾಯಿತಿ, ತಿಮ್ಮನಪಲ್ಲಿ ಗ್ರಾಮ ಪಂಚಾಯಿತಿ, ತೊಳ್ಳಪಲ್ಲಿ ಗ್ರಾಮ ಪಂಚಾಯಿತಿ. ಇವಿಷ್ಟು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವೆಲ್ಲವೂ ಕೂಡ ಬಾಗೇಪಲ್ಲಿ ತಾಲೂಕಿಗೆ ಬರುವಂಥ ಗ್ರಾಮ ಪಂಚಾಯಿತಿಗಳು. ಅದಾದ ನಂತರ ಇವಾಗ ಚಿಕ್ಕಬಳ್ಳಾಪುರ ತಾಲೂಕು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಡ್ಡಗಲ್ಲು ಅಂತಿದೆ, ಅಡ್ಡಗಲ್ಲು ಗ್ರಾಮ ಪಂಚಾಯಿತಿ, ದೊಡ್ಡ ಮಾರಾಳಿ ಗ್ರಾಮ ಪಂಚಾಯಿತಿ, ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ, ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ, ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ, ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ, ಪೋಷೋತಹಳ್ಳಿ ಗ್ರಾಮ ಪಂಚಾಯಿತಿ. ಇವಿಷ್ಟು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಬರುವಂಥವು. ಇವಾಗ ಗೌರಿಬಿದನೂರು ತಾಲೂಕು. ಗೌರಿಬಿದನೂರು ತಾಲೂಕಿನಲ್ಲಿ ಅಲಿಪುರ ಗ್ರಾಮ ಪಂಚಾಯಿತಿ, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ, ಡಿಪಾಳ್ಯ ಗ್ರಾಮ ಪಂಚಾಯಿತಿ, ಹುಡುಗೂರು ಗ್ರಾಮ ಪಂಚಾಯಿತಿ, ಕಲ್ಲಿನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ, ಮೆಳ್ಯ ಅಂತಿದೆ, ಮೆಳ್ಯ ಮತ್ತು ಮುಡುಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಗೌರಿಬಿದನೂರು ತಾಲೂಕಿಗೆ ಬರುವಂಥ ಗ್ರಾಮ ಪಂಚಾಯಿತಿಗಳು. ಅದಾದ ನಂತರ ಇಲ್ಲಿ ಗುಡಿಬಂದ ಅಂತಿದೆ, ಗುಡಿಬಂದ ತಾಲೂಕು. ಗುಡಿಬಂದ ತಾಲೂಕಿನಲ್ಲಿ ಬೀಚಗಾನಹಳ್ಳಿ ಅಂತಿದೆ, ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಾದ ನಂತರ ಮಂಚೇನಹಳ್ಳಿ ತಾಲೂಕು. ಮಂಚೇನಹಳ್ಳಿ ತಾಲೂಕಿನಲ್ಲಿ ಅದಾದ ನಂತರ ಮತ್ತೆ ಇವಾಗ ಮಂಚೇನಹಳ್ಳಿ ತಾಲೂಕು. ಮಂಚೇನಹಳ್ಳಿ ತಾಲೂಕಿನಲ್ಲಿ ಗೌಡಗೆರೆ ಗ್ರಾಮ ಪಂಚಾಯಿತಿ, ಪುರ ಗ್ರಾಮ ಪಂಚಾಯಿತಿ. ಅದಾದ ನಂತರ ಶಿಡ್ಲಘಟ್ಟ ತಾಲೂಕು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂದಿಗನಾಳ್ ಗ್ರಾಮ ಪಂಚಾಯಿತಿ, ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ. ಇವಿಷ್ಟು ಈ ಒಂದು ಚಿಕ್ಕಬಳ್ಳಾಪುರ ಬರುವಂಥ ತಾಲೂಕುಗಳು. ಇವಾಗ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು. ಬಂಗಾರಪೇಟೆ ತಾಲೂಕಲ್ಲಿ ಕೇಸರನಹಳ್ಳಿ ಅಂತಿದೆ ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದು ಬಂಗಾರಪೇಟೆಯಲ್ಲಿ ಬರುವಂಥದ್ದು, ಒಂದೇ ಇದೆ. ಅನಂತರ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಚೌಡದೇವನಹಳ್ಳಿ, ಮುದುವತ್ತಿ, ಊರಗಲ್ಲಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಕೋಲಾರ ಗೋಲ್ಡ್ ಫೀಲ್ಡ್, KGF ಅಂತ ಏನು ಕರಿತೀವಲ್ಲ, ಅದರಲ್ಲಿ ಕೂಡ ತಾಲೂಕಿನಲ್ಲಿ ಇದೆ. ಕೋಲಾರ ಗೋಲ್ಡ್ ಮೈನ್ಸ್ ಅಂತ ಇದೆ, ಕೋಲಾರ ಗೋಲ್ಡ್ ಫೀಲ್ಡ್. ಅದರಲ್ಲಿ ಘಟ್ಟ ಮಾದಮಂಗಲ ಅಂತಿದೆ, ಘಟ್ಟ ಮಾದಮಂಗಲ ಗ್ರಾಮ ಪಂಚಾಯಿತಿ, NG ಉಲ್ಕೂರು ಅಂತಿದೆ. ಈ ಎರಡು ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ KGF ತಾಲೂಕಿನಲ್ಲಿ. ಅದಾನಂತರ ಮುಳಬಾಗಿಲು, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು, ಅಂಬಿಕಲ್ಲು ಗ್ರಾಮ ಪಂಚಾಯಿತಿ, ಬ್ಯಾರಕೂರ ಅಂತಿದೆ, ಬ್ಯಾರಕೂರ ಗ್ರಾಮ ಪಂಚಾಯಿತಿ, ಗುಮ್ಮಕಲ್ಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇವೆಲ್ಲ ಮುಳಬಾಗಿಲು ತಾಲೂಕಿಗೆ ಬರುವಂಥವು. ಶ್ರೀನಿವಾಸಪುರ ತಾಲೂಕು, ಬೈರಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇವಿಷ್ಟು ಈ ಒಂದು ಕೋಲಾರ ಜಿಲ್ಲೆಗೆ ಬರುವಂಥದ್ದು. ಇವಾಗ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು, ಭೂವಳ್ಳಿ ಅಂತಿದೆ, ಭೂವಳ್ಳಿ ಗ್ರಾಮ ಪಂಚಾಯಿತಿ, ಜೆ ಬ್ಯಾಡ್ರಹಳ್ಳಿ ಗ್ರಾಮ ಪಂಚಾಯಿತಿ, MB ಹಳ್ಳಿ, ಮೂಡಿಗೆರೆ, ಸುಳ್ಳೇರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ರಾಮನಗರ ಚನ್ನಪಟ್ಟಣ ತಾಲೂಕು ಬರುವಂಥವು. ಇವಾಗ ಕನಕಪುರ ತಾಲೂಕು, ಅರೆಕಟ್ಟಿ ದೊಡ್ಡಿ ಗ್ರಾಮ ಪಂಚಾಯಿತಿ, ಹೊನ್ನಿಗನಹಳ್ಳಿ ಗ್ರಾಮ ಪಂಚಾಯಿತಿ. ಇವೆಲ್ಲ ಕನಕಪುರದಲ್ಲಿ ಬರುವಂಥವು. ಮಾಗಡಿ ತಾಲೂಕು, ಅಂಜನಹಳ್ಳಿ ಗ್ರಾಮ ಪಂಚಾಯಿತಿ, ಬೆಳಗುಂಬ ಗ್ರಾಮ ಪಂಚಾಯಿತಿ, ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ, ಅಂಚಿನಕುಪ್ಪೆ ಗ್ರಾಮ ಪಂಚಾಯಿತಿ, ಕಣ್ಣೂರು ಗ್ರಾಮ ಪಂಚಾಯಿತಿ, ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲು. ಇವೆಲ್ಲ ಮಾಗಡಿ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿಗಳು. ಅದಾದ ನಂತರ ಇಲ್ಲಿ ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ ಹರಿಸಂದ್ರ ಗ್ರಾಮ ಪಂಚಾಯಿತಿ,
ಶಾನ್ಭೋಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆಯಲ್ಲ. ರಾಮನಗರ ಜಿಲ್ಲೆ ರಾಮನಗರ ತಾಲೂಕಿಗೆ ಬರುವಂಥ ಗ್ರಾಮ ಪಂಚಾಯತಿಗಳು ಇವಿಷ್ಟು ಬೆಂಗಳೂರು ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹೇಳಿದ್ದೀನಿ. ಇವಾಗ ಡಿವಿಷನ್ ಚೇಂಜ್ ಮಾಡ್ಕೊಳ್ಳೋಣ. ರಾಮನಗರ ಲಾಸ್ಟ್ ಇದೆ, ಡಿಸ್ಟಿಕ್ ಚೇಂಜ್ ಮಾಡ್ಕೊಳ್ಳೋಣ. ಶಿವಮೊಗ್ಗ ಡಿಸ್ಟಿಕ್ಕು, ಶಿವಮೊಗ್ಗದಲ್ಲಿ ಭದ್ರಾವತಿ ತಾಲೂಕು, ಭದ್ರಾವತಿಯಲ್ಲಿ ಆಗರದಹಳ್ಳಿ ಗ್ರಾಮ ಪಂಚಾಯತಿ, ಅಂತರ ಗಂಗೆ ಗ್ರಾಮ ಪಂಚಾಯತಿ, ಅರಳಿಕೊಪ್ಪ ಗ್ರಾಮ ಪಂಚಾಯತಿ, ಅರೆಬಿಲಾಚಿ ಗ್ರಾಮ ಪಂಚಾಯತಿ, ಅತ್ತಿಗುಂಡ ಗ್ರಾಮ ಪಂಚಾಯತಿ, ಬರಂದೂರ್ ಗ್ರಾಮ ಪಂಚಾಯತಿ, ದೊಡ್ಡೇರಿ ಗ್ರಾಮ ಪಂಚಾಯತಿ, ಹನುಮಂತಪುರ ಗ್ರಾಮ ಪಂಚಾಯತಿ, ಕಾಗೆ ಕೋಡಮಗ್ಗೆ ಗ್ರಾಮ ಪಂಚಾಯತಿ, ಕಂಬದಾಳ್ ಹೊಸೂರ್ ಗ್ರಾಮ ಪಂಚಾಯತಿ, ಕೊಮ್ಮರನಹಳ್ಳಿ ಗ್ರಾಮ ಪಂಚಾಯತಿ, ಮರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿ, ಸಿದ್ಲಿಪುರ ಗ್ರಾಮ ಪಂಚಾಯತಿ, ತಾವರಘಟ್ಟ ಗ್ರಾಮ ಪಂಚಾಯತಿ, ಎರೆಹಳ್ಳಿ ಗ್ರಾಮ ಪಂಚಾಯತಿ, ಎಡೆಹಳ್ಳಿ ಗ್ರಾಮ ಪಂಚಾಯತಿ. ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವೆಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗಳು. ಭದ್ರಾವತಿ ಆದ ನಂತರ ಹೊಸನಗರ ತಾಲೂಕು, ಹೊಸನಗರ ತಾಲೂಕಿನಲ್ಲಿ ಅರಸೂಲು ಗ್ರಾಮ ಪಂಚಾಯತಿ, ಬಾಳೂರು ಗ್ರಾಮ ಪಂಚಾಯತಿ, ಹುಂಚ ಪಂಚಾಯತಿ, ಕೊಡೂರು ಪಂಚಾಯತಿ, ಮಾರುತಿಪುರ ಪಂಚಾಯತಿ, ಮುದುಗೊಪ್ಪ ನಗರ ಪಂಚಾಯತಿ, ತಿಣಿವೆ ಪಂಚಾಯತಿ, ಯಡೂರು ಪಂಚಾಯತಿ. ಇವೆಲ್ಲ ಹೊಸನಗರ ತಾಲೂಕಿಗೆ ಬರುವಂಥ ಪಂಚಾಯತಿಗಳು. ಅದ ನಂತರ ಸಾಗರ ತಾಲೂಕು, ಅರಳಗೋಡು ಪಂಚಾಯತಿ, ಬಾರೂರು ಪಂಚಾಯತಿ, ಹಿರೇನೆಲ್ಲೂರು ಪಂಚಾಯತಿ, ಕೋಲೂರು ಪಂಚಾಯತಿ, ಮಲ್ವೆ ಪಂಚಾಯತಿ, ಹುಲ್ಲೂರು ಪಂಚಾಯತಿ. ಇವೆಲ್ಲವೂ ಕೂಡ ಸಾಗರ ತಾಲೂಕಿಗೆ ಬರುವಂಥ ಪಂಚಾಯತಿಗಳು. ಶಿಕಾರಿಪುರ ತಾಲೂಕು, ಏಸೂರು ಪಂಚಾಯತಿ, ಹಿರೇಜಂಬೂರು ಪಂಚಾಯತಿ, ಕಿಟ್ಟದಹಳ್ಳಿ ಪಂಚಾಯತಿ, ಕೊರಟಿಗೇರಿ ಪಂಚಾಯತಿ, ನೆಲವಗಿಲ್ಲು ಪಂಚಾಯತಿ, ಸಾಲೂರು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವೆಲ್ಲ ಶಿಕಾರಿಪುರದಲ್ಲಿ ಬರುವಂಥವು. ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಬೀರನಹಳ್ಳಿ ಪಂಚಾಯತಿ, ಬೇಡರ ಹೊಸಹಳ್ಳಿ ಪಂಚಾಯತಿ, ಅರಮಘಟ್ಟ ಪಂಚಾಯತಿ, ಅಸೂಡಿ ಪಂಚಾಯತಿ, ಹೊಳೆ ಬೆನವನಹಳ್ಳಿ ಪಂಚಾಯತಿ, ಹೊಸಹಳ್ಳಿ ಪಂಚಾಯತಿ, ಕೋನಗವಳ್ಳಿ ಪಂಚಾಯತಿ, ಕೋಟೆ ಗಂಗೂರು ಪಂಚಾಯತಿ, ಮಂದಘಟ್ಟ ಪಂಚಾಯತಿ, ಮಟ್ಟೂರು ಪಂಚಾಯತಿ, ಮೇಲಿನ ಅನವಸವಾಡಿ ಪಂಚಾಯತಿ, ಸಂತೆ ಕಾಡೂರು ಪಂಚಾಯತಿ, ಸಿರಿಗೇರಿ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಅಲ್ಲಿ ಬರುವಂಥ ಪಂಚಾಯತಿಗಳು. ಶಿವಮೊಗ್ಗ ನಂತರ ಸೊರಬ ತಾಲೂಕು, ಸೊರಬ ತಾಲೂಕಿನಲ್ಲಿ ಹಂಚಿ, ಅರಿಶಿ, ಎಚ್ಚೆ ಅಂತಿದೆ. ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊರಬ ನಂತರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹೆಗ್ಗೋಡು ಪಂಚಾಯತಿ, ಹೊಸಹಳ್ಳಿ ಪಂಚಾಯತಿ, ಕೊನಂದೂರು ಪಂಚಾಯತಿ, ಮೇಲಿನ ಕುರುವಳ್ಳಿ ಪಂಚಾಯತಿ, ಮುಳುಬಾಗಿಲು ಪಂಚಾಯತಿ, ನಾಲೂರು ಕೊಲಗಿ ಪಂಚಾಯತಿ, ಸಾಲೂರು ಪಂಚಾಯತಿ, ಶೇಡ್ಗಾರು ಪಂಚಾಯತಿ. ಇವಿಷ್ಟು ಈ ಒಂದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುವಂಥ ಪಂಚಾಯತಿಗಳ ಹೆಸರು. ಇವಾಗ ಜಿಲ್ಲೆಯನ್ನು ಚೇಂಜ್ ಮಾಡ್ಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆ ಆಯಿತು. ಕೊನೆಯದು ತುಮಕೂರು. ಇವೆಲ್ಲ ಬೆಂಗಳೂರು ಅರ್ಬನ್ಗೆ ಬರುವಂಥ, ಬೆಂಗಳೂರು ಡಿವಿಷನ್ಗೆ ಬರುವಂಥ ಜಿಲ್ಲೆಗಳು. ತುಮಕೂರು ಲಾಸ್ಟು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು, ಎಡಗೂರು ಪಂಚಾಯತಿ, ಕೊಪ್ಪ ಪಂಚಾಯತಿ, ಇವು ಗುಬ್ಬಿ ತಾಲೂಕಿನಲ್ಲಿ ಬರುವಂಥವು. ಮಧುಗಿರಿ ತಾಲೂಕಿನಲ್ಲಿ ಕಡಗತೂರು ಪಂಚಾಯತಿ, ಕಾಳಿದೇವಾಪುರ ಪಂಚಾಯತಿ. ಸಿರಾ ತಾಲೂಕು, ಗೌಡಗೆರೆ ಪಂಚಾಯತಿ, ಮೇಲುಕುಂಟೆ ಪಂಚಾಯತಿ, ನೇರಳೆಗುಡ್ಡ ಪಂಚಾಯತಿ, ತಾರೂರು ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿಲ್ಲ. ಸಿರಾ ತಾಲೂಕಿನಲ್ಲಿ ಬರುವಂಥವು. ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಮಸ್ಕಲ್ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ತುಮಕೂರು ಜಿಲ್ಲೆ, ತುಮಕೂರು ತಾಲೂಕಿನಲ್ಲಿರುವಂಥ ಒಂದೇ ಒಂದು ಮಸ್ಕಲ್ ಅಂತಿದೆ, ಆ ಒಂದು ಗ್ರಾಮ ಪಂಚಾಯತ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ.
ತುರುವೇಕೆರೆ ತಾಲೂಕು. ತುರುವೇಕೆರೆಯಲ್ಲಿ ಉಳ್ಳೇಕೆರೆ ಗ್ರಾಮ ಪಂಚಾಯಿತಿ, ತಂಡಗ ಪಂಚಾಯಿತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇವಿಷ್ಟು ಬೆಂಗಳೂರು ವಿಭಾಗಕ್ಕೆ ಬರುವಂಥ ಜಿಲ್ಲೆಗಳು. ಇವಾಗ ಕಲಬುರಗಿ ಡಿವಿಷನ್ ನೋಡೋಣ. ಕಲಬುರಗಿ ಡಿವಿಷನ್ನಲ್ಲಿ ಬೀದರ್ ಬರುತ್ತೆ. ಮೊದಲಿಗೆ ಬೀದರ್ ಜಿಲ್ಲೆ, ಔರಾದ್ ತಾಲೂಕು, ಕೌತಾ ಬಿ ಅಂತ ಗ್ರಾಮ ಪಂಚಾಯತ್ ಇದೆ. ಆ ಒಂದು ಪಂಚಾಯತಿ ಅರ್ಜಿ ಆಹ್ವಾನಾಗಿದೆ ನೋಡಿ. ಬೀದರ್ನಲ್ಲಿ ಒಂದೇ ಒಂದು ತಾಲೂಕಿಗೆ ಅರ್ಜಿ ಆಹ್ವಾನಾಗಿದೆ. ಔರಾದ್ ತಾಲೂಕಿಗೆ ಮಾತ್ರ ಅರ್ಜಿ ಆಹ್ವಾನಾಗಿದೆ. ಇವಾಗ ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕು, ಆಳಂದ್ ತಾಲೂಕು ನೋಡಿ. ಕಲಬುರಗಿ ಡಿವಿಷನ್, ಕಲಬುರಗಿ ಡಿಸ್ಟಿಕ್ಕು, ಆಳಂದ್ ತಾಲೂಕಿನಲ್ಲಿ ದುತ್ತರಗಾಂವ್ ಅಂತಿದೆ. ದುತ್ತರಗಾಂವ್ ಪಂಚಾಯತಿಗೆ ಅರ್ಜಿ ಆಹ್ವಾನಾಗಿದೆ. ನಂತರ ಚಿಂಚೋಳಿ ತಾಲೂಕು, ಮಿರಿಯಾನ್ ಅಂತಿದೆ. ಮಿರಿಯಾನ್ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದರ ನಂತರ ಚಿತ್ತಾಪುರ ತಾಲೂಕು, ಸಾತ್ನೂರು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಾಗಿದೆ. ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕು, ಫಿರೋಜಾಬಾದ್ ಗ್ರಾಮ ಪಂಚಾಯತಿ, ಸರಡಗಿ ಬಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಾಳಗಿ ಅಂತಿದೆ. ಕಾಳಗಿ ತಾಲೂಕು, ಅರನ್ಕಲ್ ಅಂತಿದೆ. ಅರನ್ಕಲ್ ಪಂಚಾಯತಿಗೆ ಅರ್ಜಿ ಆಹ್ವಾನಾಗಿದೆ. ಯಡ್ರಾಮಿ ತಾಲೂಕು, ಕರ್ಕಿಹಳ್ಳಿ ಗ್ರಾಮ ಪಂಚಾಯತಿ, ಸಾತ್ಖೇಡ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಕಲಬುರಗಿ ಜಿಲ್ಲೆಗೆ ಒಳಪಡುವಂಥ ತಾಲೂಕುಗಳು ನೋಡಿ. ಇಷ್ಟು ತಾಲೂಕುಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಕಲಬುರಗಿ ಡಿವಿಷನ್ನಲ್ಲಿ. ಇವಾಗ ಕೊಪ್ಪಳ ನೋಡೋಣ. ಕಲಬುರಗಿ ಡಿವಿಷನ್ನಲ್ಲಿ ಕೊಪ್ಪಳ ಬರುತ್ತೆ. ಕೊಪ್ಪಳ ಜಿಲ್ಲೆ, ಕೂಕನೂರು ತಾಲೂಕು, ಕೊಪ್ಪಳ ಜಿಲ್ಲೆ, ಕೂಕನೂರು ತಾಲೂಕು, ಬಾನಾಪುರ ಪಂಚಾಯತಿ, ಕುಡರಿ ಮೋತಿ ಪಂಚಾಯತಿ, ಮಂಗಳೂರು ಪಂಚಾಯತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೂಕನೂರು ತಾಲೂಕಿನಲ್ಲಿ. ಕೊಪ್ಪಳದಲ್ಲಿ ಒಂದೇ ಒಂದು ತಾಲೂಕಿಗೆ ಅರ್ಜಿ ಆಹ್ವಾನಾಗಿದೆ. ಕೂಕನೂರು ತಾಲೂಕಿನಲ್ಲಿ ಮಾತ್ರ ಅರ್ಜಿ ಆಹ್ವಾನಾಗಿದೆ. ನೆಕ್ಸ್ಟ್ ಇವಾಗ ರಾಯಚೂರು ಹೋಗೋಣ. ರಾಯಚೂರು ಜಿಲ್ಲೆ, ಮಾನ್ವಿ ತಾಲೂಕು, ನಕ್ಕುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮಾನ್ವಿ ಮಾತ್ರ ಒಂದೇ ಇದೆ. ಅನಂತರ ಸಿಂಧನೂರು ತಾಲೂಕು, ದೇವರಗುಡಿ ಪಂಚಾಯತಿ ಮತ್ತು ಗಂವಾರ ಅಂತಿದೆ. ಗಂವಾರ ಅಥವಾ ಗೋನ್ವಾರು ಈ ಒಂದು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿಂಧನೂರು ತಾಲೂಕಿಗೆ ಬರುವಂಥವು. ಮಾನ್ವಿ ಮತ್ತು ಸಿಂಧನೂರು ತಾಲೂಕು ಮಾತ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ರಾಯಚೂರದಲ್ಲಿ. ಅದರ ನಂತರ ಇಲ್ಲಿ ವಿಜಯನಗರ, ಹೊಸಪೇಟೆ ಅಂತ ಏನು ಕರಿತೀವಿ, ಹೊಸಪೇಟೆ ಜಿಲ್ಲೆ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ಬನ್ನಿಕಲ್ಲು ಅಂತಿದೆ. ಬನ್ನಿಕಲ್ಲು ಪಂಚಾಯತಿ, ಬನ್ನಿಕಲ್ಲು ಮತ್ತು ಬೆಣ್ಣೆಕಲ್ಲು ಎರಡು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವು ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರುವಂಥವು. ಅದನಂತರ ಹರಪನಹಳ್ಳಿ ತಾಲೂಕಿನಲ್ಲಿ ತೆಲಗಿ ಅಂತಿದೆ. ತೆಲಗಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದನಂತರ ಕೊಟ್ಟೂರು ತಾಲೂಕು, ತುಳಹಳ್ಳಿ ಅಂತಿದೆ. ತುಳಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೊಟ್ಟೂರಿನಲ್ಲಿ. ಇವಿಷ್ಟು ನಿಮಗೆ ಕಲಬುರಗಿ ಡಿವಿಷನಲ್ಲಿ ಬರುವಂಥ ಜಿಲ್ಲೆಗಳು ನಿಮಗೆ ಹೇಳಿದ್ದೀನಿ. ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರಕ್ಕೆ ಅರ್ಜಿ ಆಹ್ವಾನಾಗಿದೆ. ಇವು ಕೊನೆಯದಾಗಿ ಮೈಸೂರು ವಿಭಾಗಕ್ಕೆ ಹೋಗೋಣ. ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು, ಮಂಗಲ ಅಂತಿದೆ. ಮಂಗಲ ಗ್ರಾಮ ಪಂಚಾಯತಿ ಅರ್ಜಿ ಆಹ್ವಾನಾಗಿದೆ. ಕೊಳ್ಳೇಗಾಲ ಅಂತಿದೆ. ಕೊಳ್ಳೇಗಾಲದ ತಾಲೂಕಿನಲ್ಲಿ ಸಿದ್ದಯ್ಯನಪುರ ಅಂತಿದೆ. ಸಿದ್ದಯ್ಯನಪುರ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಗುಂಡ್ಲುಪೇಟೆ, ಕೊಳ್ಳೇಗಾಲ ತಾಲೂಕಿನಲ್ಲಿ 2 ಆಯಿತು. ಇವಾಗ ಜಿಲ್ಲೆಯನ್ನು ಚೇಂಜ್ ಮಾಡ್ಕೊಳ್ಳೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಜ್ಜಂಪುರ ಅಂತಿದೆ. ಅಜ್ಜಂಪುರ ತಾಲೂಕಿನಲ್ಲಿ ಬಗ್ಗವಳ್ಳಿ ಪಂಚಾಯತಿ, ಚಿರನಹಳ್ಳಿ ಪಂಚಾಯತಿ, ಗಡಿಹಳ್ಳಿ ಪಂಚಾಯತಿ, ಶಿವಾಣಿ ಪಂಚಾಯತಿ, ತ್ಯಾಗದ ಕಟ್ಟೆ ಪಂಚಾಯತಿ ಇಷ್ಟಕ್ಕೆ ಅರ್ಜಿ ಆಹ್ವಾನಾಗಿದೆ ಅಜ್ಜಂಪುರ ತಾಲೂಕಿನಲ್ಲಿ. ಅದರ ನಂತರ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಬೆಳವಾಡಿ ಗ್ರಾಮ ಪಂಚಾಯತಿ, ಬ್ಯಾರವಳ್ಳಿ ಪಂಚಾಯತಿ, ದೇವದಾನ ಪಂಚಾಯತಿ, ಹಿರೇಗೊಜ್ಜ ಪಂಚಾಯತಿ, ಕಳಸಪುರ ಪಂಚಾಯತಿ, ಲಕ್ಯ ಪಂಚಾಯತಿ, ಮಲ್ಲೇನಹಳ್ಳಿ ಪಂಚಾಯತಿ, ಮುಗ್ತಿಹಳ್ಳಿ ಪಂಚಾಯತಿ, ಸಿರವಸೆ ಪಂಚಾಯತಿ, ತೇಗೂರು ಪಂಚಾಯತಿ, ತೊಗರಿನಕಲ್ ಪಂಚಾಯತಿ,
ಇವಿಷ್ಟು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಬರುವಂಥ ಬೆಳವಾಡಿ, ಇವೆಲ್ಲ ಚಿಕ್ಕಮಗಳೂರು ತಾಲೂಕಿನಲ್ಲಿ ಬರುವಂಥ ಪಂಚಾಯತಿಗಳ ಹೆಸರು. ನಂತರದಲ್ಲಿ ಕಡೂರು ತಾಲೂಕು ಬೆಳ್ಳಿಗನೂರು ಪಂಚಾಯತಿ, ಚೌಳ ಹಿರಿಯೂರು ಪಂಚಾಯತಿ, ದೇವನೂರು ಪಂಚಾಯತಿ, ಎಮ್ಮೆದೊಡ್ಡಿ ಪಂಚಾಯತಿ, ಹಿರೇನಲ್ಲೂರು ಪಂಚಾಯತಿ, ಹುಲಿಕೆರೆ ಪಂಚಾಯತಿ, ಕೆರೆಸಂತೆ ಪಂಚಾಯತಿ, ಕುಂಕನನಾಡು ಪಂಚಾಯತಿ, ಪಟ್ಟಣಗೆರೆ ಪಂಚಾಯತಿ, ಪುರ ಪಂಚಾಯತಿ, ಎಸ್ ಬಿದರೆ ಪಂಚಾಯತಿ, ಸಿಂಗಟಗೆರೆ ಪಂಚಾಯತಿ, ಒಕ್ಕಲಗೆರೆ ಪಂಚಾಯತಿ, ಯಗಟಿ ಪಂಚಾಯತಿ. ಇವಿಷ್ಟು ಪಂಚಾಯತಿಗೆ ಕಡೂರು ತಾಲೂಕಿನಲ್ಲಿ ಬರುವಂಥ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕಡೂರು ತಾಲೂಕು ಆದ ನಂತರ ಕೊಪ್ಪ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಹತ್ತಿ ಕೊಡಿಗೆ ಪಂಚಾಯತಿ, ಗುಡ್ಡೆ ತೋಟ ಪಂಚಾಯತಿ, ಅರಂದೂರು ಪಂಚಾಯತಿ ಅರ್ಜಿ ಆಹ್ವಾನಿಸಲಾಗಿದೆ. ಕೊಪ್ಪ ತಾಲೂಕಿನಲ್ಲಿ ಬರುವಂಥವು. ಮುಡಿಗೆರೆ ಪಂಚಾಯತಿ, ಮುಡಿಗೆರೆ ತಾಲೂಕಿನಲ್ಲಿ ಬರುವಂಥವು ನೋಡಿ ಪಂಚಾಯತಿ ಹೆಸರು. ಬಾಲೂರು, ಬನಕಲ್, ಬಿದರಳ್ಳಿ, ಕೂವೆ, ದಾರದಹಳ್ಳಿ, ಅಲೆ ಮುದುಗೆರೆ, ಅಂತನೂರು, ಇಡಕಾಣಿ, ಸಂಸೆ, ಇವೆಲ್ಲ ಕೂಡ ಮುಡಿಗೆರೆ ತಾಲೂಕಿಗೆ ಬರುವಂಥ ಪಂಚಾಯತಿಗಳ ಹೆಸರು. ಇಲ್ಲಿ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಇವಾಗ ನರಸಿಂಹರಾಜಪುರ ತಾಲೂಕಿನಲ್ಲಿ ಕಾಣೂರು ಅಂತಿದೆ. ಕಾಣೂರು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಾದ ನಂತರ ಶೃಂಗೇರಿ ತಾಲೂಕಿನಲ್ಲಿ ಕೆರೆ ಅಂತಿದೆ. ಕೆರೆ ಪಂಚಾಯತಿ, ಮರ್ಕಲ್ ಪಂಚಾಯತಿ, ಮೆಣಸೆ ಪಂಚಾಯತಿ, ನೆಮ್ಮೂರು ಪಂಚಾಯತಿ, ವಿದ್ಯಾರಣ್ಯಪುರ ಪಂಚಾಯತಿ ಇಷ್ಟಕ್ಕೆ ಕರೆದಿದ್ದಾರೆ. ಶೃಂಗೇರಿ ತಾಲೂಕಿನಲ್ಲಿ ಬರುವಂಥ ಪಂಚಾಯತಿ ಹೆಸರು. ಇವಾಗ ತರೀಕೆರೆ ಅಂತಿದೆ. ತರೀಕೆರೆ ತಾಲೂಕು, ಬಾವಿಕೆರೆ ಪಂಚಾಯತಿ, ಬೆಳೆನಹಳ್ಳಿ ಪಂಚಾಯತಿ, ಹುಣಸಘಟ್ಟ ಪಂಚಾಯತಿ, ಕರಕುಚ್ಚಿ ಪಂಚಾಯತಿ, ಕುಡೂಲೂರು ಪಂಚಾಯತಿ, ಸಿದ್ದರಹಳ್ಳಿ ಪಂಚಾಯತಿ, ಇವೆಲ್ಲ ತರೀಕೆರೆ ಪಂಚಾಯತಿಗೆ ಬರುವಂಥ ತಾಲೂಕಿಗೆ ಬರುವಂಥ ಪಂಚಾಯತಿಗಳು ಇಷ್ಟೇ ಇದ್ದಾವೆ. ಇವಾಗ ಚಿಕ್ಕಮಗಳೂರು ತೆಗೆದು ದಕ್ಷಿಣ ಕನ್ನಡ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನಲ್ಲಿ ಕಡೆ ಸ್ವಾಲ್ಯ ಅಂತಿದೆ. ಕಡೆ ಸ್ವಾಲಲ್ಯ, ನಮ್ಮ ಸ್ವಲ್ಪ ಪ್ರೊನೌನ್ಸಸ್ ಪ್ರಾಬ್ಲಮ್ ಇರ್ಬೋದು. ಪೆರುವೈ ಪಂಚಾಯತಿ, ಪಿಲತ ಬೆಟ್ಟು ಪಂಚಾಯತಿ, ರಾಯಿ ಪಂಚಾಯತಿ, ತುಂಬೆ ಅಂತಿದೆ. ತುಂಬೆ ಪಂಚಾಯತಿ, ಇವೆಲ್ಲ ಬಂಟ್ವಾಳದಲ್ಲಿ ಬರುವಂಥ ಪಂಚಾಯತಿ ಹೆಸರು. ನಂತರ ಮಂಗಳೂರು ತಾಲೂಕು ಕುಪ್ಪೆಪಡವ ಅಂತಿದೆ. ಕುಪ್ಪೆಪಡವ ಪಂಚಾಯತಿ, ಉಳೈ ಬೆಟ್ಟು ಪಂಚಾಯತಿ, ಎಡಪಡಾವು ಪಂಚಾಯತಿ, ಇವೆಲ್ಲ ಮಂಗಳೂರಲ್ಲಿ ಬರುವಂಥವು. ಮೂಡುಬಿದಿರೆ ತಾಲೂಕು ಹೊಸಬೆಟ್ಟು ಪಂಚಾಯತಿ, ಕಲ್ಲಮುಂಡುಕೂರು ಪಂಚಾಯತಿ, ಪಲಡ್ಕ ಪಂಚಾಯತಿ, ಸಿರ್ತಡೆ ಪಂಚಾಯತಿ, ಇವೆಲ್ಲ ಮೂಡುಬಿದಿರೆಯಲ್ಲಿ ಬರುವಂಥ ಪಂಚಾಯತಿ ಹೆಸರು. ಇವಾಗ ಮುಲ್ಕಿ ತಾಲೂಕಿದೆ. ಮುಲ್ಕಿ ತಾಲೂಕಿನಲ್ಲಿ ಕಿಲ್ಪಾಡಿ ಅಂತಿದೆ. ಕಿಲ್ಪಾಡಿ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ಪುತ್ತೂರು ತಾಲೂಕಿನಲ್ಲಿ ಪಣಜೆ ಅಂತಿದೆ. ಪಣಜೆ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇವೆಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳು. ಇವಾಗ ಹಾಸನ ತಗೊಳ್ಳೋಣ. ಹಾಸನದಲ್ಲಿ ಆಲೂರು ಇದೆ. ಆಲೂರು ತಾಲೂಕಿನಲ್ಲಿ ದೊಡ್ಡ ಕನಗಲ್ ಅಂತಿದೆ. ದೊಡ್ಡ ಕನಗಲ್ ಹುಣಸವಳ್ಳಿ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಕಲ್ಗೂಡು ತಾಲೂಕು ಅಂದ್ರಂಗಿ ಪಂಚಾಯತಿ, ಹುಲಿಕಲ್ ಪಂಚಾಯತಿ, ಲಕ್ಕೂರನು ಪಂಚಾಯತಿ, ರುದ್ರಪಟ್ನ ಪಂಚಾಯತಿ, ಇವೆಲ್ಲ ಅರ್ಕಲ್ಗೂಡು ತಾಲೂಕಿಗೆ ಬರುವಂಥದ್ದು. ಬೇಲೂರು ತಾಲೂಕಿನಲ್ಲಿ ಅನುಘಟ್ಟ, ಹಳೆಬೀಡು, ಹೆಬ್ಬಾಳು, ಉನುಗನಹಳ್ಳಿ, ಕೇಸಗೂಡು, ಲಕ್ಕುಂಡ, ಮಧುಗುಟ್ಟ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಬೇಲೂರು ತಾಲೂಕಿನಲ್ಲಿ ಬರುವಂಥವು. ಚನ್ನರಾಯಪಟ್ಟಣ ತಾಲೂಕು ಬೆಳಗಿಹಳ್ಳಿ, ದಮ್ಮನಿಂಗಾಲ್, ಜಿನ್ನೇನಹಳ್ಳಿ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹಾಸನ ಜಿಲ್ಲೆ ಹಾಸನ ತಾಲೂಕು ಅಂಕಾಪುರ, ಗಡೇನಹಳ್ಳಿ,
ಹೊನ್ನಾವರ, ಕರ್ಲೆ, ಮೇಲುಗೋಡು, ಉಗಾಣೆ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹೊಳೆನರಸೀಪುರ ತಾಲೂಕು. ಹೊಳೆನರಸೀಪುರ ತಾಲೂಕಿನಲ್ಲಿ ಕೆಟ್ಟೆ ಬೇಲಗೂಳಿ ಪಂಚಾಯತಿ, ಕ್ಯಾತನಹಳ್ಳಿ ಪಂಚಾಯತಿ, ಮಾಲಾಲಿ ಪಂಚಾಯತಿ, ನುಡುವಾಣಿ ಪಂಚಾಯತಿ ಇವೆಲ್ಲ ಹೊಳೆನರಸೀಪುರದಲ್ಲಿ ಬರುವಂಥವು. ನಂತರ ಸಕಲೇಶಪುರ ತಾಲೂಕಿನಲ್ಲಿ ಮಾಲಾಲಿ ಪಂಚಾಯತಿಗೆ ಮಾತ್ರ ಅರ್ಜಿ ಆಹ್ವಾನಿಸಲಾಗಿದೆ. ಒಂದೇ ಇದೆ ಸಕಲೇಶಪುರದಲ್ಲಿ. ಇವಿಷ್ಟು ಹಾಸನ ಜಿಲ್ಲೆಗೆ ಬರುವಂಥವು. ಇವಾಗ ಕೊಡಗು ನೋಡ್ಕೊಳ್ಳೋಣ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಟ್ಟಹಳ್ಳಿ ಪಂಚಾಯತಿಗೆ ಮಾತ್ರ ಅರ್ಜಿ ಆಹ್ವಾನಿಸಲಾಗಿದೆ ಕುಶಾಲನಗರದಲ್ಲಿ. ಮಡಿಕೇರಿ ನೋಡೋಣ. ಮಡಿಕೇರಿ ತಾಲೂಕು ಬೆಳ್ಳಮವಟಿ ಪಂಚಾಯತಿ, ಬೆಟ್ಟಗೇರಿ ಪಂಚಾಯತಿ, ಭಾಗಮಂಡಲ ಪಂಚಾಯತಿ, ಅಕತ್ತೂರು ಪಂಚಾಯತಿ, ಮಕ್ಕಂದೂರು ಪಂಚಾಯತಿ, ಮಾರಗೋಡು ಪಂಚಾಯತಿ, ನರಿಯಾಂದದ ಪಂಚಾಯತಿ ಇವೆಲ್ಲ ಮಡಿಕೇರಿಗೆ ಬರುವಂಥ ಪಂಚಾಯತಿಗಳು. ಪೊನ್ನಂಪೇಟ ತಾಲೂಕು ಬಿ ಶೆಟ್ಟಿಗೇರಿ, ಬೇಳೆಲೆ ಅಂತಿದೆ, ಬಲ್ಯಮಂಡೂರು, ದೇವಾರಪುರ, ಉಡಿಕೆರೆ, ಕೆ ಬಡಗ, ಕುಟ್ಟ, ನಲ್ಕೇರಿ, ನಿಟ್ಟೂರು, ಟಿ ಶೆಟ್ಟಿಗೇರ, ತಿತಿಮತಿ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇವಿಷ್ಟು ಪೊನ್ನಂಪೇಟೆಗೆ ಬರುವಂಥ ಗ್ರಾಮ ಪಂಚಾಯತಿಗಳು. ಇವಾಗ ಸೋಮಾರಪೇಟೆ ತಾಲೂಕಿನಲ್ಲಿ ಬೆಸ್ಸೂರು ಪಂಚಾಯತಿ, ಚೌಡಲು ಪಂಚಾಯತಿ ಇವೆಲ್ಲ ಸೋಮಾರಪೇಟೆದವು. ನಂತರ ಕೊನೆಯದಾಗಿ ವಿರಾಜಪೇಟೆ ತಾಲೂಕಿನಲ್ಲಿ ಅಮ್ಮತ್ತಿ ಪಂಚಾಯತಿ, ಬೇಟೋಳಿ ಪಂಚಾಯತಿ, ಚೆಂಬೆ ಬೆಳ್ಳೂರು ಪಂಚಾಯತಿ, ಚೆನ್ನಯ್ಯನ ಕೋಟೆ ಪಂಚಾಯತಿ, ಕೊಡನೂರು ಪಂಚಾಯತಿ ಇವೆಲ್ಲ ಕೂಡ ವಿರಾಜಪೇಟೆ ಬರುವಂಥ ಗ್ರಾಮ ಪಂಚಾಯತಿಗಳು. ಇವಿಷ್ಟು ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಬರುವಂಥ ತಾಲೂಕುಗಳು. ಇವಾಗ ಜಿಲ್ಲೆಯನ್ನು ಚೇಂಜ್ ಮಾಡೋಣ. ಮಂಡ್ಯ ತಾಲೂಕು ನೋಡೋಣ. ಮಂಡ್ಯದಲ್ಲಿ ಮದ್ದೂರಿದೆ. ಮದ್ದೂರಿನಲ್ಲಿ ಆಲೂರು, ಬಿದರಳ್ಳಿ, ಬಿದರಕೋಟೆ, ಕೆ ಬೆಲ್ಲೂರು, ನೀಲವಗಿಲು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಮದ್ದೂರು ತಾಲೂಕಿನಲ್ಲಿ ಬರುವಂಥವು. ಇವಾಗ ಮಳವಳ್ಳಿ ನೋಡೋಣ. ಮಳವಳ್ಳಿ ತಾಲೂಕಿನಲ್ಲಿ ಹೊಸಹಳ್ಳಿ, ಕಗ್ಗಲಿಪುರ, ಕುಂಡೂರು, ನಾಗೇಗೌಡನ ದೊಡ್ಡಿ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಮಳವಳ್ಳಿ ತಾಲೂಕಿನಲ್ಲಿ ಬರುವಂಥವು. ನಂತರ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯತಿ ಯಾವಪ್ಪ ಅಂದರೆ ಚಂಡಗಲು ಡಿ ಅಂತಿದೆ. ಚಂದಗಲು ಡಿ, ದುಡ್ಡ, ಎಚ್ ಮಲ್ಲಿಗೆರೆ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥ ಪಂಚಾಯತಿಗಳು. ಇವಾಗ ನಾಗಮಂಗಲ ತಾಲೂಕಿನಲ್ಲಿ ಅಂಚೆ ಚಿಟ್ಟನಹಳ್ಳಿ, ಬ್ರಹ್ಮದೇವರಹಳ್ಳಿ, ಅರದಾನಹಳ್ಳಿ, ಹುಲಿಕೆರೆ, ಮಾಯಿಗೋನಹಳ್ಳಿ ಇವಿಷ್ಟು ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಾಗಮಂಗಲ ತಾಲೂಕಿನಲ್ಲಿ. ನಂತರ ಪಾಂಡವಪುರ ತಾಲೂಕು ಮಾಣಿಕ್ಯನಹಳ್ಳಿ ಪಂಚಾಯತಿ, ಮೇಲ್ಕೋಟೆ ಪಂಚಾಯತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪಾಂಡವಪುರದಲ್ಲಿ. ಇವಿಷ್ಟು ನೋಡಿ, ಇಷ್ಟು ತಾಲೂಕಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಂಡ್ಯ ಜಿಲ್ಲೆಯಲ್ಲಿ. ಇವಾಗ ಜಿಲ್ಲೆಯನ್ನು ಚೇಂಜ್ ಮಾಡ್ಕೊಳ್ಳೋಣ. ಮೈಸೂರು ನೋಡೋಣ. ಮೈಸೂರು ವಿಭಾಗ ಡಿವಿಷನ್ ಮೈಸೂರು ಜಿಲ್ಲೆ ಹೆಗ್ಗದೇವನಕೋಟೆ ತಾಲೂಕು ಕ್ಯಾತನಹಳ್ಳಿ ಪಂಚಾಯತಿ, ಎನ್ ಬೆಳ್ಳತೂರು ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನಂತರ ಹುಣಸೂರು ತಾಲೂಕು ಅರವೆ ಪಂಚಾಯತಿ, ಹಿರಿಕ್ಯಾತನಹಳ್ಳಿ ಪಂಚಾಯತಿ, ಹುಸೇನ್ಪುರ, ಕಟ್ಟೆಕೆರೆ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಿಷ್ಟು ಹುಣಸೂರು ತಾಲೂಕಿನಲ್ಲಿ ಬರುವಂಥವು.